ಒಂದು ವಯಸ್ಸಿಗೆ ಬಂದಾಗ ಹ್ಞೂ ನಿಮ್ಮ ಮನಸ್ಸಲ್ಲಿ ತಳಮಳಗಳು, ಆ ಭಾವನೆಗಳು ಯಾವಾಗ ಹುಟ್ಟು ಬಂತಲ್ಲ, ಇಲ್ಲ ಏನೋ ನನಗೆ ಬೇರೆ ಥರ ಈ ವಿಷಯಗಳಿಷ್ಟ, ಈ ಥರ ಬೇರೆ ಥರ ಕೆಲಸಗಳಿಷ್ಟ, ನನ್ನ ಮನಸ್ಸು ಬೇರೆ ಥರ ಇದೆ ಅಂತ, ಅದು ನಿಮ್ಗೆ ಅವಾಗ ಅರ್ಥ ಆಯ್ತಾ? ನಾನು 7ನೇ ಕ್ಲಾಸ್ ಓದುವಾಗಲೇ ನಂಗೆ ಭಾವನೆಗಳು ಬದಲಾಗಿದ್ದಮ್ಮ. 7ನೇ ಕ್ಲಾಸ್ ಓದುವಾಗ ತಾಯಿ ಜೊತೆ ಸಹಕಾರ ಮಾಡೋದು, ತಾಯಿ ಪೂಜೆ ಮಾಡ್ತಾಯಿದ್ರೆ ನಾವು ಪೂಜೆ ಹೆಲ್ಪ್ ಮಾಡೋದು, ಪಾತ್ರೆ ತೊಳ್ಕೊಡೋದು, ಅಂಗಳ ಕಸ ಹೊಡಿಯೋದು, ಹೊಸ್ಲಿ ತೊಳೆಯೋದು, ರಂಗೋಲಿ ಹಾಕೋದು, ಹುಡುಗಿಯರ ಜೊತೆನೇ ಓಡಾಡೋದು, ಹುಡುಗಿಯರ ಜೊತೆನೇ ಮಾತಾಡೋದು, ಆ ಥರದ ಭಾವನೆಗಳು ಅವಾಗೇ ಶುರುವಾದವು. ಅವಾಗ ನಾನು ಗಂಡ ಅಲ್ಲ, ಹೆಣ್ಣು ಅದು ವ್ಯಕ್ತಪಡಿಸಕ್ ಆಯ್ತಾ? ಪ್ರಬುದ್ಧತೆ ಇತ್ತ ನಿಮ್ಗೆ ಆ ಕಾಲಕ್ಕೆ? ಇವಾಗ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಅವಾಗ್ಲೇ ನಿಮ್ಗೆ ಅರ್ಥ ಆಗ್ತಾ ಇತ್ತ ಅದು? ಅವಾಗಲೇ ಅರ್ಥ ಆಗ್ತಾ ಇತ್ತು, ಆದರೆ ಹೊರಗಡೆ ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ. ಹೊರಗಡೆ ಹೇಳೋಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ಹೊರಗಡೆಗೆ ಜನಗಳಿಗೂ ಗೊತ್ತಾಗ್ತಿತ್ತು ನಾನು ಕ್ಲಾಸ್ 7ನೇ ಕ್ಲಾಸು. ಹುಡುಗರೆಲ್ಲ ಅಂತಿದೆ, ನೀನು ಹುಡುಗಿ ಥರ ಮಾಡ್ತೀಯೋ, ಹುಡುಗಿಯರು ಓಡಾಡ್ದಂಗೆ ಓಡಾಡ್ತೀಯ. ಆ ವಯಸ್ಸಲ್ಲಮ್ಮ ಯಾರು ಏನು ಹೇಳ್ಕೊಳಕ್ಕಾಗಲ್ಲ. ಬರೀ ನೀವಂತ ಅಲ್ಲ, ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಅವ್ರ ಒಳಗಡೆ ಏನಾಗ್ತಿದೆ ಅಂತ ಅವ್ರು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಸೊ ಅದನ್ನ ನೀವು ಹೇಗೆ, ನಿಮ್ಗೆ ಯಾವಾಗ ಒಂದು ಪ್ರಬುದ್ಧತೆ ಬಂತು, ಇಲ್ಲ ಯಾವಾಗ ನಿಮ್ಗದು ಅರಿವಾಯ್ತು? ಓಕೆ, ನಾನು 7ನೇ ತರಗತಿ ಓದುವಾಗ ಸ್ಕೂಲಲ್ಲೊಂದು ನಾಟಕ ಮಾಡಿದರು, ಭಕ್ತ ತಿರುನಿಯಲ ಕಂಠ ಅಂತ. ಅದರಲ್ಲಿ ಒಂದು ಪರಮೇಶ್ವರನ ಪಾತ್ರ ಮಾಡಿದ್ದೆ. ಅದಾದ ನಂತರ ನನಗೆ ನಾನು ಹುಡುಗಿ ಥರ ಮಾಡೋದ್ರಿಂದ ಸರ್, ಲೇ ಶೆಟ್ಟಿ ನೀನು ಡ್ಯಾನ್ಸ್ ಮಾಡ್ತೀಯ ಅಂದರೆ, ಒಂದು ಸರ್ ಮಾಡ್ತೀನಿ ಅಂದೆ. ನನ್ನ ಕ್ಲಾಸ್ ಹುಡುಗಿದೆ ಡ್ರೆಸ್ ತೊಗೊಂಬಂದು ನಂಗೆ ಹಾಕಿ ವಿಗ್ ಹಾಕಿ ಡ್ಯಾನ್ಸ್ ಮಾಡಿಸಿದ್ರು. ನನಗೆ ಅಲ್ಲಿ ತುಂಬ ಖುಷಿಯಾಗಿತ್ತು. ಆಮೇಲೆ ಮನೆಗೆ ಹೋಗಿ ಓಡಿಸ್ಕೊಂಡಿದ್ದೆ, ನೀನು ಹುಡುಗಿಯರ ಥರ ವೇಷ ಹಾಕೊಂಡು ಮಾಡಿದ್ದಕ್ಕೆ. ವೇಷ ಹಾಕ್ಕೊಂಡು ನೀನು ಹುಡುಗಿಯರ ಥರ ಎಲ್ಲ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತೀಯ ಹಂಗೆ ಹಿಂಗೆ ಅಂತ. ನನಗೆ ಇದ್ದಿದ್ದೇ ಅದೇ ಆಸೆಗಳು, ನಂಗೆ ಅದೇ ಬೇಕಾಗಿತ್ತು. ಅದು ಅಲ್ಲ, ನೀವು ಹೊಡ್ಸ್ಕೊಂಡ್ರಿ ಅಂತ ನನ್ಗೆ ಅನ್ಸೋದು, ಹೊಡ್ಸ್ಕೊಂಡಿದ್ರೆ ನೀವು ಅಷ್ಟು ಚೆನ್ನಾಗಿ ಸೆಟ್ ಆಗ್ತಾ ಇದ್ರಿ ಅಂತ. ಹೌದು, ನೀವು ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರಿ ಅದ್ರಲ್ಲಿ ಅಂತ, ಬಿಕಾಸ್ ಅಷ್ಟು ನ್ಯಾಚುರಲ್ ಆಗಿ ನಿಮ್ಗೆ ಅದು ಸೂಟ್ ಆಗ್ತಿತ್ತು ಅಂತ ಅಲ್ವಾ? ಅವಾಗಲೇ ಪ್ರಶ್ನೆಗಳು ಬರೋದು. ಹೌದು. ಸೊ ಅದು ಮೊದಲನೇ. ಆಮೇಲೆ 2ನೇದು, ನನ್ನ ತಂದೆಯವರು ಒಂದು ಕುರುಕ್ಷೇತ್ರ ನಾಟಕ ಮಾಡಿದರು. ಕುರುಕ್ಷೇತ್ರ ನಾಟಕ ಮಾಡಿದಾಗ ಅಲ್ಲಿ ಸಖಿಯರು ಬೇಕಾಗಿದ್ದರು. ಹುಡುಗಿಯರನ್ನ ಯಾರು ಅವಾಗ ಕಳಿಸ್ತಿರ್ಲಿಲ್ಲ ಸ್ಟೇಜಿಗೆ. ನಾನು ಮತ್ತು ನನ್ನ ಜೊತೆಗೆ ಇನ್ನೊಂದು ಹುಡುಗನ್ನ ನಮ್ಮ ತಂದೆ ತಾಯಿನ ಬಂದು ಕೇಳಿ ಒಪ್ಪಿಸಿ, ಉದಯ್ ಕುಮಾರ್ ಅವರು ದುರ್ಯೋಧನನ ಪಾತ್ರ ಮಾಡಿದರು, ಸಿನಿಮಾ ನಟ. ಅವರು ಸ್ಟೇಜಿಗೆ ಬರುವಾಗ ನಾವು ಹೂವು ಹಾಕೋದಷ್ಟೇ, ಅವ್ರು ಹೂವು ಹಾಕಿ ಸ್ಟೇಜಿಗೆ ಬಿಟ್ಟು ನಾವು ಹೊರಡೋದಷ್ಟೇ. ಅದೊಂದು ಚಿಕ್ಕ ತುಣುಕು ಮಾಡಿದ್ವಿ. ಆಮೇಲೆ ನನ್ನ ಭಾವನೆಗಳಿನ್ನೂ ಹೆಚ್ಚಾಗ್ತಾನೆ ಹೋದವು. ಗಂಡು ಹುಡುಗರ ಜೊತೆ ಸೇರೋದೇ ಇಲ್ಲ, ಬರೀ ಹೆಣ್ಣು ಹುಡುಗರ ಜೊತೆಗೆ ನೋಟ್ಸ್ ಕೇಳಿ ಹೆಣ್ಣು ಹುಡುಗರ ಹತ್ರನೇ, ಏನು ಮಾಡಿದ್ರು ಹೆಣ್ಣು ಹುಡುಗರ ಹತ್ರನೇ. ಅಥವಾ ಕಬಡ್ಡಿ ಆಡೋಕೆ ಹೋದರೆ ಅಲ್ಲಿ ಸೋತು ಬಂದುಬಿಡ್ತಿದ್ದೆ, ಹುಡುಗರೆಲ್ಲ ಕೆಡಕೊಂಬಿದ್ದು ಬಿಡ್ತಿದ್ರು. ಚಿನ್ನಿಕೋಲು ಆಡೋಕೆ ಹೋದರೆ ಅಲ್ಲೂ ಸೋತು ಬರ್ತಿದ್ದೆ. ನಿಮ್ಮ ಹೈಟ್ ಎಷ್ಟು ಚೆನ್ನಾಗಿದೆ ಅಮ್ಮ, ಸ್ವಲ್ಪ ಹೇಳ್ಕೊ ಬರ್ಬೇಕಾಯ್ತು ಕಬಡ್ಡಿಲಿ ಅವ್ರನ್ನ. ನೀವು ಶಕ್ತಿ ಇಲ್ಲ, ಹುಡುಗಿ ಇರ್ತಾರೆ. ಬಗ್ರಿ ಆಡೋಕೆ ಹೋದ್ರೂ ಬಗ್ರಿ ಹೊಡ್ಕೊಂಡು ಹತ್ಕೊಂತ ನಮ್ಮಮ್ಮ ಬೈಯರು, ನೀ ಕೈಲಿ ಆಗೋದಿಲ್ಲ ಏನಿಲ್ಲ, ಸುಮ್ಮನೆ ಹೋಗಿ ಹತ್ಕೊಂತ ಬರ್ತೀಯ ನೀನು, ಹಂಗೆ ಹಿಂಗೆ ಅಂತ ಬೈತಾ ಇದ್ರು. ಆ ಥರ ಇತ್ತು ನಂದು ಬಾಲ್ಯದ ಜೀವನ. ಎಷ್ಟೊಂದು ಸಂಘರ್ಷಗಳು, ತುಂಬ ಕಠಿಣವಾದ ಹಾದಿ ನಿಮ್ದೊಂದು. ಆ ಸಂಘರ್ಷಗಳನ್ನ ನೀವು ಹೇಗೆ ಅದನ್ನ ಮೀರ್ಕೊ ಬಂದ್ರಿ? ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನಿತ್ತು? ಏನೋ ಒಂದು ಗುಣ ನಿಮ್ಗೆ ಕೊಟ್ಟಿದ್ದಾನೆ ಅಮ್ಮ. ಯಾರು ಅಷ್ಟೊಂದು ಕಷ್ಟಗಳನ್ನ ತಡ್ಕೊಂಡು ಅದನ್ನ ಮೆಟ್ಟಿ ಬರ್ತಾರೆ ಅಂತ ಅಂದರೆ ಅದು ಸುಲಭವಾದ ವಿಷಯ ಅಲ್ಲ. ನಿಮ್ಮ ಮನಸ್ಸಲ್ಲಿ ಏನಿತ್ತು? ನನ್ನ ಮನಸ್ಸಲ್ಲಿ ಅವಾಗಿದ್ದು ನಾನು ಸೀರೆ ಉಟ್ಕೋಬೇಕು ಅಷ್ಟೇ. ನಾನು ಸೀರೆ ಉಟ್ಕೋಬೇಕು, ನಾನು ಕಲಾವಿದೆ ಆಗ್ತೀನಿ ಬಿಡ್ತೀನಿ ಅದು ಯಾವುದು ನನ್ನ ತಲೆಗಿಲ್ಲ. ನಾನು ಹುಡುಗಿಯರ ಥರ ಇರಬೇಕು, ಹುಡುಗಿಯರ ಡ್ರೆಸ್ ಹಾಕ್ಕೋಬೇಕು ಅಷ್ಟೇ. ಆಮೇಲೆ ಮೈ ಮೇಲೆ ದೇವರು ಬಂದಂಗೆ ಆಗೋದು, ಏನೋ ಹೇಳ್ದಂಗೆ ಆಗೋದು. ಅವ್ರು ಏನು ಹೇಳ್ತಾರಂತ ನನಗೆ ಗೊತ್ತಾಗ್ತಿತ್ತು, ನಾನು ಏನು ಮಾತಾಡ್ತೀನಿ ಅಂತ ಅದು ಗೊತ್ತಾಗ್ತಿರ್ಲಿಲ್ಲ. ಹಂಗಾಗ್ತಾಯಿತ್ತು. ತುಂಬ ಚರ್ಚೆಗಳು ಮನೆಯಲ್ಲಿ, ಆಮೇಲೆ ಹೊರಗಡೆ ಜನ. ನಮ್ಮಪ್ಪ ನಮ್ಮಮ್ಮ ನಮ್ಮಣ್ಣ, ನಮ್ಮ ಜಾತಿಯಲ್ಲಿ ಇದೆಲ್ಲ ಇರೋದಿಲ್ಲ, ಇದು ಕೆಳವರ್ಗದ ಜನಗಳಿಗೆ ಮಾತ್ರ ಇದು ಬರೋದು, ಇವನು ಬೇಕಂತ ಮಾಡ್ತಾನೆ, ದುಡಿಲಾರ್ದ ಮಾಡ್ತಾನೆ, ಓದಲಾರ್ದ ಮಾಡ್ತಾನೆ ಅಂತ ಹೊಡೆಯೋದೆಲ್ಲ ಶುರು ಮಾಡ್ತಾಯಿದ್ರು. ಆಮೇಲೆ ನಂದು SSLC ಫೇಲ್ ಆದಮೇಲೆ ಕರ್ಕೊಂಬಂದು ಕಲ್ಕಂಬದಲ್ಲಿ ಇಟ್ಟರು. ಅಣ್ಣ ಅಲ್ಲೇ ಇದ್ದ,
ಅಣ್ಣನೂ SLC ಓದಿದ್ದ, ಅವ್ರು ಅಂಗಡಿ ಮಾಡಿದ್ರು, ಸೈಕಲ್ ಶಾಪ್ ಇತ್ತು, ಚಿಕ್ಕದಾಗಿ ಒಂದು ಹೋಟ್ಲನ್ನು ಮಾಡ್ಕೊಂಡಿದ್ವಿ ನಾವು. ಅಲ್ಲ, ಹೇಗೆ ಸಹಿಸ್ಕೊ ಬಂದ್ರಿ ಅಂತ ನಿಮ್ಮ ಮನಸ್ಸಲ್ಲಿ ಏನು ನಡೀತು ಅವಾಗ? ಅಂದರೆ ಇದೆಲ್ಲ ನಡೀತಾ ಇದೆ ನಿಮ್ಮ ಸುತ್ತಮುತ್ತ, ದಿನಾ ಬೆಳಗ್ಗೆ ನೀವು ರಾತ್ರಿ ಹೋದರೆ ದಿನ ಮನೇಲಿ ಅದೇ ಚರ್ಚೆ, ಆಚೆ ಕಡೆನೂ ಅದೇ ಚರ್ಚೆ, ನಿಮ್ಗೆ ಏನು ಬೇಕು, ನಿಮ್ಮ ಜೀವನದಲ್ಲಿ ನೀವೇನು ಮಾಡಬೇಕು, ಆ ಚರ್ಚೆ ಬರೋದೇ ಕಡಿಮೆ, ಬರ್ತಾನೆ ಇರಲಿಲ್ಲ, ಇರಲಿಲ್ಲ. ಬರೀ ಇದೇ ಚರ್ಚೆ. ಹೌದೌದೌದು. ಅದನ್ನ ನೀವು ಒಂದ್ ದಿವಸ ಎದುರಿಸ್ತೀರಾ, 2 ದಿವಸ, ದಿನಾ ನೀವು ಅದನ್ನ ಎದುರಿಸಲೇಬೇಕು ಅಂದಾಗ ನಿಮ್ಮ ಮನಸ್ಸಲ್ಲಿ ಅವಾಗ ಗಟ್ಟಿತನ ಇತ್ತಲ್ಲ, ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಅದು ಎಲ್ಲಿಂದ, ಅದೊಂದು ಗಟ್ಟಿತನ ಎಲ್ಲಿಂದ ಬಂತು? ಅದು ಹೇಗಿತ್ತು ಒಳಗೆ? ನೀವೇನಂತ ಅನ್ಕೊಂಡ್ರಿ, ನಾನು ಹೀಗೆ ಇರ್ತೀನಿ? ಈಗ ನಾ ಹೇಳಿದ್ನಲ್ಲಮ್ಮ, ನಾನು ಕಲ್ಕಂಬಕ್ಕೆ ಬಂದುಬಿಟ್ರು ಅಂತ. ನನಗೆ ಮತ್ತೆ ಅಲ್ಲಿ ಬ್ಯಾಂಕಿಗೆ ಕೆಲಸಕ್ಕೆ ಸೇರಿಸಿದ್ರು, ಫೈನಾನ್ಸಿಗೆ, ಪಿಗ್ಮಿ ಕಲೆಕ್ಷನ್ ಮಾಡೋದಕ್ಕೆ. ಅಲ್ಲೋದ್ರೂ ಹೆಣ್ಮಕ್ಳು ಥರನೇ ಮಾಡೋದು, ಕಲೆಕ್ಷನ್ ಮಾಡೋದು, ಮತ್ತು ಹೋಗೋದು, ದುಡ್ಡೆಲ್ಲ ಬ್ಯಾಂಕಿಗೆ ಕಟ್ಟೋದು, ಮನೆಗೆ ಬರೋದು, ಮತ್ತು ಲುಂಗಿ ಉಟ್ಕೊಳ್ಳೋದು, ಅರ್ಶಿನ ಕುಂಕುಮ ಹಚ್ಕೊಳ್ಳೋದು, ಹಣೆಗೆ ಪೂಜೆ ಮಾಡೋದು, ಬೇರೆಯವ್ರ ಮನೆಗೆಲ್ಲ ಹೋಗಿ ಬರೋದು, ಈ ಥರ ಎಲ್ಲ ಮಾಡೋದು. ಸಿಕ್ಕಾಬಟ್ಟೆ ಹೊಡಿತಾ ಇದ್ದರು. ಮತ್ತು ನಮ್ಮಣ್ಣ ಕರ್ಕೊಂಬಂದು ನಮ್ಮ ಅಪ್ಪ ಅಮ್ಮನ ಹತ್ರ ಬಿಟ್ಟರು. ಇವನು ನಮಗೆ ಬಗ್ತಾ ಇಲ್ಲ, ಊರಾಗಿನ ಜನ ಎಲ್ಲ ಬೈತಾಯಿದ್ದಾರೆ, ಸಂಬಂಧಿಕರೆಲ್ಲ ಬೈತಾಯಿದ್ದಾರೆ, ಇವು ನನ್ನ ಹತ್ರ ಬೇಡ ಅಂತ ನಮ್ಮಣ್ಣ ಕರ್ಕೊಂಬಂದು ಮತ್ತೆ ನನ್ನನ್ನು ಕುಕ್ವಾಡದಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆಗೆ ಬಿಟ್ಟರು. ಎಲ್ಲೋ ಒಂದು ಕಡೆ ನೀವು ನಿಮ್ಮನ್ನು ಒಪ್ಕೊಂಡಿದ್ರಿ. ನಾನು ಒಪ್ಕೊಂಡಿದ್ದೀನಿ, ಅವ್ರು ಒಪ್ಕೊಂಡಿದ್ದಿಲ್ಲ. ಬಟ್ ನೀವು ನಿಮ್ಮ ಒಪ್ಕೊಂಡಿದ್ರಿ, ಬಿಕಾಸ್ ನಿಮ್ಗೇನು ಅದು ಮುಜುಗರನೂ ಅನಿಸ್ತಿರ್ಲಿಲ್ಲ, ಇಲ್ಲ ನಿಮ್ಗೆ ನಾನು ನ್ಯಾಚುರಲ್ ಇರೋದೇ ಹಂಗೆ, ನಿಮ್ಗೆ ನ್ಯಾಚುರಲ್ ಆಗಿ ಅನಿಸ್ತು. ನಾನು ಇರೋದಾಗೆ, ಯಾರು ಏನಾದರೂ ಅಂದ್ಕೊಳ್ಳಿ. ಆಮೇಲೆ ನಮ್ಮಪ್ಪ ಅಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಡಾಕ್ಟ್ರ್ ಕಡೆ. ಇವ್ನಿಗೇನು ಕಾಯಿಲೆ ಇಲ್ಲ, ಆರಾಮಿದ್ದಾನೆ, ಇವ್ನಿಗೇನು ತೊಂದರೆ ಇದೆ, ಅವನಿರೋದೇ ಹಂಗೆ ಅಂತ ಅವ್ರು ಕಳಿಸಿದ್ರು. ಆಮೇಲೆ ರೇಣುಕಾಚಾರ್ಯರು ಅಂತಂದು ಮುಕ್ತಿ ಮಂದಿರದಲ್ಲಿ, ಪಂಚಪೀಠದಲ್ಲಿ, ಅಲ್ಲಿ ಗುರುಗಳ ಹತ್ರ ಕರ್ಕೊಂಡೋದ್ರು. ಅವ್ರಿಗೆ ಏನಾಗಿದೆ, ಯಾಕೆ ಕರ್ಕೊಂಬಂದಿರ ಅಂತ ಅವ್ರು ಒಂದು ರುದ್ರಾಕ್ಷಿ ಕೊರ್ಲಿಗೆ ಹಾಕಿ ಆಶೀರ್ವಾದ ಮಾಡಿ ಅವ್ನ ಪಾಡಿಗೆ ಅವ್ನು ಬಿಟ್ಬಿಡ್ರಿ ಅಂತಂದ್ರು. ಆಮೇಲೆ ಎಲ್ಲೇ ಕೇಳಿಸ್ ನೋಡಿದ್ರು, ಇಲ್ಲ ಅವನಿಗೆ ಮುತ್ತು ಕಟ್ಟಬೇಕು, ಆ ಹುಡುಗನಿಗೆ ದೇವರು ಕಟ್ಟಿಸ್ಬೇಕು ಅಂತ ಹೇಳಿದರು. ವೈಜ್ಞಾನಿಕವಾಗಿ, ಡಾಕ್ಟ್ರು ಏನಿಲ್ಲ ಅಂತ ಧಾರ್ಮಿಕವಾಗಿ ಏನು ಪ್ರಶ್ನೆಗಳಿಲ್ಲ, ಅವ್ರು ಬಿಟ್ಬಿಡಿ ನಿಮ್ನ ಅಂತಾನೆ ಹೇಳಿ. ಆದ್ರೆ ಸಾಮಾಜಿಕವಾಗಿ ಆವಾಗ ತಂದೆ ತಾಯಿನೇ ಕರ್ಕೊಂಡು ನನ್ನ ಹೊಸಪೇಟೆ ಹತ್ರ ಹುಲಿಗಿಗೆ ಬಂದು ಮುತ್ತು ಕಟ್ಟಿಸಿ ಜೋಗ್ತಿ ಮಾಡಿದ್ರು.